ಅಕ್ಕ ನೋಡ ಎಷ್ಟು ಚಂದ ಕಾಣಕತ್ತಾಳ. ಅಬ್ಬಾ ಬಾ ಬಾ ಬಾ, ಏನ್ ನನ್ನ ಮಗಳು ಇಷ್ಟು ಚಂದ ಕಾಣಕತ್ತೈತಿ. ಆದ್ರೆ ಯಾಕೋ ಸ್ವಲ್ಪ ಸಿಟ್ಟು ಬಂದಂಗೈತಲ್ಲ ನನ್ನ ಮಗಳಿಗೆ. ಯಾಕಂದ್ರ ನಂಗೆ ಯಾಕೋ ಹೆದರಿಕೆ ಬರಾಕತ್ತೈತಿ. ಅದಕ್ಕೆ ಹೆದರಿಕೆ ಯಾಕ? ಅವ್ರವ್ವ ನಾನು ಮಾತಾಡ್ಸವಲ್ರ. ಅವ್ರು ಆಗಲ್ಲಿಂದನೂ 2 ಸಲ ಮಾತಾಡ್ಸಿದ್ರು. ನಾನೇ ಮಾತಾಡ್ಸಿದೆ, ಅವ್ರು ಮಾತಾಡತ್ತಿಲ್ಲ. ನಾಳೆ ಮದುವೆಗಿಂದ ಹೆಂಗ ಏನ ಮದ್ವೆ ಗದ್ದಲಾಗಿರ್ಬೇಕಲ್ಲ, ಅದಕ್ಕೆ ಮಾತಾಡಿಲ್ಲ ಅನಿಸ್ತತಿ. ಏನ್ ಇದನ್ನೆಲ್ಲ ಯೋಚನೆ ಮಾಡಿ ಮೂಡ್ ಹಾಳು ಮಾಡ್ಕೋಬಾರ್ದು. ನಗ್ನಗ್ತ ಖುಷಿಯಾಗಿರ್ಬೇಕು. ಹೌದು ಕನಸು, ನೋಡಲ್ಲ ಎಷ್ಟು ಚಂದ ಕಾಣಕತ್ತಿ. ಹೌದಾ, ಸೂಪರ್ ಮಸ್ತ್ ಕಾಣತಿ. ಈ ಡ್ರೆಸ್ ಎಷ್ಟು ಮುಡ್ತಿದ್ದಕ್ಕೆ ಡ್ರೆಸ್ಗೆ? ಅದು ಆಂಟಿ, ಈ ಡ್ರೆಸ್ಸಿಗೆ 11,000 ರೂಪಾಯಿ. ಹಾಂ, ಏನು 11,000? ಯವ್ವ ನಾವಲ್ಲೇ 11,000ಕ್ಕೆ ಎಂತ ಬೇಕಂತ ಮಡಿ ಬರ್ತಿತ್ತಲ್ಲ ಹುಡುಗಿ. ಯವ್ವ ದೇವ್ರೇ, ಏನು ರೊಕ್ಕ ಅಂದ್ರೆ ಲೆಕ್ಕಿಲ್ಲವ ಯವ್ವ. ನಿಮಗೆ ಹಂಚಿ ಪಿಲ್ಲಿ ಹೋಗ್ಲಿ ಬಿಡು. ಏನು ಇಷ್ಟಪಟ್ಟು ತಗೊಂಡ್ರಲ್ಲ, ನಿಮಗೆ ಹೆಂಗೆ ಬೇಕಂಗೆ ಮದುವೆ ಮಾಡ್ಕೊರಿ. ಅಲ್ಲ ಶಾಂತಕ್ಕ, ಬಂಗಾರ ಸಾಮಾನು ಮಾಡಿಸಿಲ್ಲನ? ಮಾಡಿಸೈತೆ ಬಂಗಾರ? ಅಲ್ಲ ಏ ಕನಸು, ಏನು 2 ಇಳಿ ಚಪ್ಲಾರ, ಪದಕದ ಸರ, ನಕ್ಲೇಸು ಮದುವೆ ಹಾಕೊಂಡಿದ್ವಲ್ಲ, ಎಲ್ಲದಾವ? ತಾಳಿ ಕಟ್ಸ್ಬೇಕಾರ ಹಾಕೊಂಡಿದ್ದಿ? ಅದು ಮದ್ವೆ ಮುಗಿತಲ್ಲ, ಅದಕ್ಕೆ ತೆಗ್ದೆ. ಮದ್ವೆ ಮುಗಿತೆ? ಯಾರು ಹೇಳಿದ್ರ? ಸೋದ್ಗೇಡಿ. ಅಲ್ಲ ಮತ್ತೆ ಈ ರಿಸೆಪ್ಷನ್ಗೆ ಹೋಗಿ ನಿಂದಾಕತ್ತಿಲ್ಲ, ಮಂದಿ ಬರೋದಿಲ್ಲ? ಅವ್ವ, ಈ ಡ್ರೆಸ್ಸಿಗೆ ಚಪ್ಲರ, ಪದಕದ ಸರ, ಬೋರ್ಮಾಳ ಸರ, ಅವಲಕ್ಕಿ ಸರ, ಜುಮ್ಕಿ ಬಂಡಾಲಿ ಅವೆಲ್ಲ ತೋಡೆ ಮ್ಯಾಚ್ ಆಗಲ್ಲ. ಈಗ ನಾ ಹಾಕೊಂಡಿನಲ್ಲ ಇವೇ ಜುವೆಲ್ಸ್ ಮ್ಯಾಚ್ ಆಗೋದು. ನೋಡಾ ಕನಸು, ತಿಳ್ದಂಗ ಮಾಡಾಕತ್ತಿ. ಬಂಗಾರ ಐಟಮ್ ಅಷ್ಟು ಅದಾವ, ಚಂದಾಗ ಹಾಕೊಂಡಿ ಚಲೋ ಆತ. ಇವನೇನು ಜೋಲ್ಬಲಕ್ಕಿ ಜೋತ್ ಬಿಟ್ಕೊಂಡು ನಿಂತಿ ನೀನು. ಪಾಸಿ ಐಟಮ್ ನೋಡಿದ್ರೆ ನಗು ಹಂಗ, ಇದಕ್ಕೇನ ಏನಾರ ಮಾಡ್ಸ್ಯಾರನ ಇಲ್ಲ ಅನ್ನೋಂಗ. ಮೊದಲೇ ನಿಮ್ಮ ಮತ್ತೆ ಅಂದಕರ ಅನ್ವಲ್ದಕ್ಕಿದ್ದಂಗ ಅದಾಳ. ಆಮೇಲೆ ಬಂಗಾರ ಸಾಮಾನು ಕಾಣಲಿಲ್ಲ ಅಂತ ಹೊಯ್ಕೋಬೇಕನೈಕಿ. ಅಷ್ಟಕ್ಕೂ ಬಂಗಾರ ಸಾಮಾನು ಎಲ್ಲ ತೆಗೆದು ಎಲ್ಲಿಟ್ಟಿ? ಅಯ್ಯೋ, ಯಾರ ಕೈಗಾರ ಸಿಗುವಂಗಿಟ್ಟಿಯನ? ಮದುವೆ ಮನೆಯಾಗ ಯಾರನ್ನ ಕೇಳುವಂಗೈತಿ, ಯಾರನ್ನ ಬಿಡುವಂಗೈತಿ? ಯಾರ್ದಾರ ಕೈ ಸಿಕ್ಕರು ಕೊಡ್ತಾರಂತ ಮಾಡಿ ಏನು? ಎಲ್ಲಿಟ್ಟಿ? ತೆಗೆದೋಗಿದ್ದೀನಿ ಏನಂತಿ? ಚಂದ ಹಾಕೊಂಡು ನಿಂತಿ, ಚಲೋ ಆತ. ಎಲ್ಲ ಟಿಜಿಯಾಗಿಟ್ಟು ಲಾಕ್ ಮಾಡೀನಿ. ಅಯ್ಯೋ ಅತ್ತಿಯವ್ರ, ಎಲ್ಲದಕ್ಕೂ ಯಾಕೆ ಹಂಗೆ ಬೈತೀರಿ? ಆಕಿ ಅವನ್ನೆಲ್ಲ ಇಷ್ಟಪಟ್ಟೆ ಹಾಕೊಂಡಾಳ. ಕರೇನೋ ಆಕೆ ಅನ್ನುವಂಗ ಆ ಡ್ರೆಸ್ಸಿಗೆ ಅವೆಲ್ಲ ಮ್ಯಾಚ್ ಆಗಲ್ಲ. ಆದ್ರೆ ಹಾಕೊಂತಿದ್ಲ, ಇಲ್ಲಂದ್ರೆ ಇಲ್ಲ. ಅಷ್ಟಕ್ಕೂ ನೋಡ್ರಿ, ಆ ಡ್ರೆಸ್ ಎಷ್ಟು ಗ್ರ್ಯಾಂಡ್ ಐತಿ. ಅದಕ್ಕೆ ಮ್ಯಾಚ್ ಆಗೋಂಗ ಕೈಯಾಗ ಜುವೆಲ್ಸ್, ಉಂಗ್ರ, ಕೊಳನ್ ನೆಕ್ಲೆಸ್, ಕಿವ್ಯಾಂದ ಎಲ್ಲ ಎಷ್ಟು ಫ್ಯಾನ್ಸಿ ಹಾಕೊಂಡ ನೋಡ್ರಿ ಆಕಿ. ಬೇಕಾದ್ರೆ ನೋಡ್ರಿ ನೀವು ರಿಸೆಪ್ಷನ್ನಾಗ ಹೋಗಿ ನಿಂದಿರ್ಲಿ, ಎಷ್ಟು ಕ್ಯೂಟ್ ಕಾಣಿಸ್ತಾಳ ಅಂತೇಳಿ ಅವರು ಅಂತಾರೆ ನೋಡ್ರಿ ಗಂಡಿನ ಕಡೆದವ್ರ. ಕ್ಯೂಟ್ ಚೂಟ್ ಒಂದು ಗೊತ್ತಿಲ್ಲವ ಇವ ನನಗೆ. ಏನ ಕ್ಯೂಟ್ ಅಂತ ಅವ್ರು ಅನ್ಲಿಕ್ಕಂದ್ರೆ ನೀನು ಬೇಸಿಗೆ ಚೂಡ್ತೇನೆ ಗೊತ್ತಾಕತಿ. ಹೋಗ್ಲಿ ಬಿಡು, ಏನ ಒಟ್ಟು ತಿಳ್ದಂಗೆ ತಯಾರಾಗ್ಯಾಳ. ನೋಡು, ಅವ್ರು ಏನಾರ ಕೇಳಿದ್ರೆ ಅದು ಏನು ಉತ್ತರ ಹೇಳ್ತೀವಿ ಹೇಳ್ಕೊ. ಒಟ್ಟು ಭಾಳ ಚಂದ ಮಾತ್ರ ಕಾಣಕತ್ತಿ ನೋಡುವ. ಅಲ್ಲ ಮಕ್ಕದಾಗ ಏನೋ ಒಂದು ಕಡಿಮೆ ಅನ್ಸಕತ್ತವ. ಅಕ್ಕ, ಇನ್ನೂ ಗೊತ್ತಾಗಿಲ್ಲ ನಿನಗೆ? ಹಣಿಮ್ಯಾಗ ಒಂದು ಬಟ್ ಕುಂಕುಮ ಇಟ್ಟಿಲ್ಲ ನೋಡಕ್ಕಿಗೆ. ನೋಡಕ್ಕಿನ್ನ ಮದುವೆ ಆದ ಹೆಣ್ಮಗಳು ಅನ್ನಂಗೆ ಅದಾಳ ನೋಡಕ್ಕಿನ್ನಕಿನ. ಪ್ಯಾಸನ ಮಾಡಕ್ಕೆ ಬಂದಿದ್ದಾಳನ ಇಲ್ಲಿ. ಇಲ್ಲೋಡ ಕನಸು, ನೀ ಹಿಂಗೆ ಮಾಡಿದಂದ್ರೆ ನಿಮ್ಮ ಅತ್ತಿ ಕಡೆ ಬೇಸಾಗಿ ಹೆಟ್ಟಿಸ್ಕೋತಿ. ಏನು ಅದು ಮಾತ್ರ ಗ್ಯಾರಂಟಿ. ಆಕೆ ಏನಾರ ಹಣಿಮ್ಯಾಗ ಕುಂಕುಮ ಹಚ್ಕೊಂಡು ಹಂಗೆ ಹಿಂಗಂತ ಒದರಾಡಿದ್ಲಂದ್ರೆ ಏನು ಹೇಳ್ಬೇಕಿತ್ತು ಹೇಳಿ? ನಾ ನೋಡೋಣ, ಹೇಳಕ್ಕೆ ನಮ್ಗೆ ಏನು ದಾರಿತ್ತು? ಅಯ್ಯೋ ನೆನಪಾಗಿಲ್ಲ ಬೇವ, ನಾನೇನು ಕುಂಕುಮ ಬೇಕಂತ ಬಿಟ್ಟಿಲ್ಲ, ಹಚ್ಕೋತೇನೆ ಈಗ. ಅಯ್ಯೋ ಅತ್ತಿಯರ, ನಾವ ರೆಡಿ ಮಾಡಿದ್ದು, ನಮ್ಗೆ ಲಕ್ಷ್ಯ ಆಗಿಲ್ಲ. ತಡ್ರಿ ನಾನು ಹಚ್ತೇನೆ. ಪುಣ್ಯ, ಯಾಕೆ ನೀನಾರ ಹಚ್ಕೊಂಡಿಯಲ್ಲ? ನೀನು ಹಂಗೆ ಬಿಟ್ಟು ನಿಂತಿಲ್ಲಲ್ಲ. ಏನು ಹೆಣ್ಮಕ್ಳ ಏನವ, ನಮ್ಮ ಕುಂಕುಮ ಜಳಕ ಮಾಡೋ ಮುಂದಾಗ ನಾವಾಗೆ ಒಟ್ಟು ಅಳಿಸ್ಕೊಂಡ್ರೆ ಅಳಿಸ್ಬೇಕು, ಇಲ್ಲಾಂದ್ರೆ ಜಳಕ ಮಾಡಿ ಬಂದ್ರು ಹಂಗೆ ಇರ್ತಾವೆ. ಅಂಥವು ಕಡ್ಗಿ ಕುಂಕುಮ ಹಚ್ಕೋತೇವೆ ನಾವು. ಶಕುಂತ್ಲ, ಹೊತ್ತಾತಣಿವ ಇವ್ರು ಕೊಟ್ಟು ನಿಂತು ಆಗಂಗಲ್ಲ. ಕೆಲಸದಂಡಿ ಒಳಗೆ ನಡಿ. ನಕ್ಕೊಂತಿರ್ಬೇ, ಹಿಂಗೆ ಸಿಟ್ ಮಾಡಿದ್ರ ನಾನೇನು ಮದುವೆಗೆ ಹೋಗ್ತೇನೆ ಈಗ. ಮಗಳು ಹೋದ್ರೆ ಸಾಕಾಗಿತ್ತಲ್ಲ ನಿನಗೆ. ಸ್ವಲ್ಪ ಮಗಳು ಹೊಕ್ಕಳಂತ ಫೀಲಿಂಗ್ ಐತೆ ನೋಡು. ಎಷ್ಟು ಖುಷಿ ಆಗದಿ. ಅದು ಅಲ್ಲದೆ ಮತ್ತೆ ಮೇಲಾಗ ಬೈತಿ. ಅದು ಬೈಯುದಲ್ವಾ, ನೀ ಏನಾರ ತಪ್ಪು ಮಾಡಿ ನಿಮ್ಮ ಅತ್ತಿ ಕಡೆ ಏನು ಅನಿಸ್ಕೋಬೇಡ ಅಂತಷ್ಟೆ. ಅದು ನಿನ್ನ ಮ್ಯಾಗಿರೋ ಕಾಳಜಿ. ಯಾಕೆ ಅರ್ಥ ಮಾಡ್ಕೊಳಂಗಿಲ್ಲ ಮಗಳ? ಆಯಿತು, ನನ್ನ ಗಂಡ ಹಿಂಗೆ ಇರೋ ನೀನು ಅಂತ ಹೇಳಾರ. ಅವ್ರಿಗೆ ಇಷ್ಟ ಆತಿದ್ದು, ಅದಕ್ಕೆ ಅವರು ನಿಂಗೆ ಹಿಂಗಿಷ್ಟನ ಹಂಗಿರೋ ಅಂದರು. ಅದಕ್ಕೆ ಸುಮ್ಮನಾದೆ ನಾನು. ಆಯ್ತು ಬಿಡವ, ಸರಿ. ನಮ್ಮ ಮನ್ಯಾಗೂ ಇದೇ ರಾಡಿ. ನಮ್ಮ ಪರಿಮಳ ಪ್ಯಾಂಟ್ ಶರ್ಟ್ ಹಾಕೊಂಡು ಕೂಟ್ಲೆ ನಮ್ಮ ಅತ್ತಿ ಓದಾಕ್ ನಿಂದಿರ್ತಾಳೆ. ನಾ ತಲೆ ಕೆಡಿಸ್ಕೊಳ್ಳಲ್ಲ, ನಿಂಗೇನು ಇಷ್ಟ ಅದನ್ನ ಹಾಕು ಅಂತೇನೆ. ಹೊರಗಿರ್ತೇವೆ ಬರ್ರಿ. ಹಬ್ಬ ಎಲ್ಲ ಕಡಿಮೆ ಆತ. ಸುಮ್ಮನೆ ಅಕ್ಕ, ನಾವು ಒಂದೊಂದು ಒಳ್ಳೆ ಲೆಹಂಗಾನೆ ತೊಗೋಬೇಕಿತ್ತು. ಮದ್ವೆಗೆ ಹಾಕೊಳಕ್ಕೆ ಬರ್ತಿತ್ತು, ಮಿಸ್ ಆತು. ಅಲ್ಲ ಹ್ಞೂನವ, ನಾನು ನೋಡಿ ಈ ಥರ ಸೀರೆ ತೊಗೊಂಡು ನಿಂತೇನೆ. ನಾನು ಇಂಥವ ಒಂದೊಂದು ಲಂಗ ತೊಗೊಂಡು ನಿಂತಿದ್ರೆ ಬೇಸಿರ್ತಿತ್ತು. ನನ್ನ ಗಂಡ ಒಂದು ಓದತ್ತ ಕಡೆ ತೊಗೊಂಡ್ರೆ ಸೇರಂಗಿಲ್ಲ. ಹೋಗ್ಲಿ ಬಿಡಕ್ಕ. ನಿನ್ನ ಮಗಳ ಮದ್ವೆ ಅಂತೂ ಅಕ್ಕ ಹಿಂಗೆ ಮಾಡ್ಬೇಕು ನೋಡಕ್ಕ. ಚೆನ್ನಾಗಿರೋ ಡ್ರೆಸ್ಸಿಗೆ ಯಾವ್ದು ಇಷ್ಟನ ಅದನ್ನ ಒಟ್ಟು ಹಾಕ್ಕೊಬೇಕು. ಅಂಥ ಡ್ರೆಸ್ ಹಾಕ್ಕೊಂಡು ಚೆನ್ನಾಗಿ, ಅದು ಕಾಲಾಗೆಲ್ಲ ಅದೊಂಥರ ಹೊಗಿ ಬರ್ತಿರ್ತೈತಲ್ಲ ಹಾಲೆಲ್ಲ, ಅದರೊಳಗೆ ಒಂಥರ ಬೆಳದಿಂಗಳ ಬಾಲೆ ಥರ ಇಳಿಸ್ಕೊಂಡು ಕರ್ಕೊಂಡ್ಬರ್ಬೇಕು. ಆ ಥರ ಚೆನ್ನಾಗಿ ಮಾಡ್ಬೇಕು ನೋಡಕ್ಕ, ಮಸ್ತ್ ಮಾಡ್ಬೇಕು. ನಂಗಂತೂ ಅದೇ ಇಷ್ಟ ಆಕ ಹಂಗೆ ಮಾಡಕ್ಕೆ. ಇವಾಗ ಹೋಗ್ಲಿ ಬಿಡು, ಮತ್ತೆ ಮಾಡ್ತಿರ್ತೀವಿ. ಈಗರ ಬೇದಾರ ಆ ಟಿಕ್ಳಿ ತುಂಬ ಇಲ್ಲಿ ಪಕ್ಕ ಅದು ಸುಡ್ಗೆಸ್ನಾಗ ಅದ ನೋಡು, ತುಂಬ ಇಲ್ಲಿ ಹಚ್ಚನ್. ಅಕ್ಕ ಎಲ್ಲಿ ಬುಡ್ದಾಗಿಟ್ಟಿಯನ ಸಿಗೋವಲ್ತ? ಆಯ್ತು ನೋಡ, ಅಲ್ಲೇ ಬುಡ್ದಾಗೈತಿ. ಹಾಂ ಸಿಕ್ತು. ಹಾಂ ಅಕ್ಕ ನೋಡು, ಸೂಪರ್. ಒಂದು 5 ನಿಮಿಷ ಇಲ್ಲೇ ನಿಂದರು. ಅವ್ರು ಕರೀತಾರಲ್ಲ, ಅವಾಗ ನಾನು ಮದುಮಗಳು ಕರ್ಕೊಂಡು ಹೋಗ್ತೀನಿ.
ಅಯ್ಯೋ ಅಕ್ಕ, ಈ ಗದ್ದಲಾಗ ರೀಲ್ಸ್ ಮಾಡೋದು ಮರ್ತೆ, ನಾನು ಒಂದೆರಡು ಚಲೋತ್ತಂಗೆ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕೊಳ್ಳೋದು ಮರ್ತೆ. ಈ ಯೂಟ್ಯೂಬ್ ಸ್ಟಾರ್ಟ್ ಬೇರೆ ಮಾಡೇನಲ್ಲ, ನಾ ಇದನ್ನೆಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ಬೇಕಕ್ಕ. ಸರಿ, ಸ್ಟಾರ್ಟ್ ಮಾಡೇ ಬಿಡ್ತೀನಿ. ಯವ್ವ ಪುಣ್ಯಾತ್ಕಿತಿ ಈಗ ಬೇಡ, ಸುಮ್ಮನಿರು. ಏನು ಆಮೇಲೆ ಮದುವೆಗೆ ರಿಸೆಪ್ಷನ್ ನಿಂತಿರ್ತಾರಲ್ಲ, ಮೊದಲಿಕ್ಕಿಂತ ತೊಗೊಂಡೋಗಲ್ಲ ನೆನ್ಸುನ, ಆಮೇಲೆ ಮಾಡುವಂತೆ. ಸರಿ ಆತು, ಅಲ್ಲಿ ಹೊರಗೆ ನೋಡ್ಕೊಂಬರ್ತೀನಿ ತಡಿ. ಅಯ್ಯೋ ದೇವ್ರೇ, ನಡ ಅನ್ನೋದು ಹೋತವ. ಅದಕ್ಕೆ ಅಂತಾರೆ ದೊಡ್ಡವ್ರು, ಒಂದು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತೇಳಿ ಸುಳ್ಳಲ್ಲ. ಒಂದು ಸ್ವಲ್ಪ ನಮ್ಮ ಹುಡುಗರು ಎಲ್ಲಿ ಹೋದ್ವ ನೋಡ್ಕೊಂಬರ್ತೇನೆ ತಡಿ ಕನಸು. ಇವು ಎರಡು ನನ್ನ ಮಕ್ಕಳು ಎತ್ತಾಗೂ ಕಾಣವಲ್ವ, ಮತ್ತು ಹೇಳೋಕ್ಕಾಗಲ್ವ. ಅದಕ್ಕೆ ರೋಡಿಗೆ ಒಂದು ಐತದ ಕಲ್ಯಾಣ ಮಂಟಪ ಇದೆ, ಆ ರೋಡ್ನಾಗ ಮೊದಲ ಗಾಡಿ ಬಮೋ ಅಂತ ಅಡ್ಡಾಡ್ತಾ ಅದಾವು. ಎಲ್ಲಿ ಓಡೋಂಟ್ರೆ ಒಂದು ಸ್ವಲ್ಪ ನೋಡ್ಬರ್ತೇನೆ ತಡಿ. ಹ್ಞೂ ಅಕ್ಕ. ಕನಸು. ಹಾಂ, ಯಾರು? ಅಯ್ಯೋ ನೀವು? ನಾನು ನಿನ್ನ ಗಂಡಲ್ಲನ, ತಾಳಿನೇ ಕಟ್ಟಾತು, ರಿಸೆಪ್ಷನ್ಯಾಗ ಅಯ್ಯೋ ನೀವು ಅಂತೀಯಲ್ಲ, ಇಷ್ಟ ಹೆದರ್ಕಿ ನಾನು ಅನ್ಕೊಂಡ್ರೆ. ಹೋಗ್ಲಿ ಬಿಡು, ನಮ್ಮ ಮನೆಗೆ ಬರ್ತೀಯಲ್ಲ ಅವಾಗೂ ಹಿಂಗೆ ಹೆದರ್ಕೊಂತೀಯ. ಅದೇ ಹೆದರಿಕೆ ಆಗ್ತಾ ಇರೋದು ನನಗೆ. ಯಾಕೆ, ಏನಾಯ್ತು? ಮತ್ತೇನೇನು, ನಿನ್ನಿಂದನೂ ನಾನೇ 2 ಸಲ ಮಾತಾಡಿಸ್ತೆ ನಿಮ್ಮ ತಾಯಿಗೆ. ಅವ್ರು ಯಾಕೋ ಮಾತಾಡ್ತಿಲ್ಲ ಅತ್ತಿಯವರು. ಅವ್ರಿಗೇನು ಇದು ಇಷ್ಟ ಇಲ್ಲನ? ಮತ್ತೆ ಅವ್ರಿಗೆ ಇಷ್ಟ ಇಲ್ದಂಗೆ ಮದುವೆ ಮಾಡ್ಕೊಂಡ್ವಾ? ನೀವೇನಾರು ಮನೆ ಒಳಗೆ ಭಾಳ ಜಗಳ ಮಾಡಪ್ಸಿದ್ರಾ? ನಿಜ ಹೇಳ್ರಿ, ನನಗೆ ಯಾಕೋ ಭಾಳ ಹೆದರಿಕೆನೇ ಬರ್ತೈತಿ. ನಾನು ಮದುವೆಗಿಂತ ಮುಂಚೆನೇ ವಿಚಾರಿಸ್ಬೇಕಾಗಿತ್ತು. ಇಲ್ಲ, ನನ್ನ ತಪ್ಪಾತಿದ್ದು, ಕೇಳಿದ್ದು ಮಾಡಿದ್ದು. ಕನಸು ಇಲ್ಲ ಬರೋದು ಯಾಕೆ ಯೋಚನೆ ಮಾಡತ್ತಿ? ಅಲ್ಲ, ಈ ಮದ್ವೆ ತಾಳಿನೇ ಕಟ್ಟಾತು, ಈಗ ಯೋಚನೆ ಮಾಡತ್ತಿ? ಇದನ್ನ ಕೇಳಬೇಕಿತ್ತು, ವಿಚಾರಿಸ್ಬೇಕಿತ್ತು ಅಂತ. ಇಲ್ಲ ಹಂಗೇನಿಲ್ಲ, ಕೆಲಸದಾಗ ಏನಾರ ಬಿಟ್ಟಿರ್ಬೋದಷ್ಟೇ. ಹೌದಾ, ನಿಜವಾಗ್ಲೂ? ಉಳ್ದವ್ರೆಲ್ಲ ನಮ್ಮ ಮನೆಯವ್ರು ಚಂದ ಮಾತಾಡ್ಸಿದ್ರಾ? ಹಾಂ ಹಾಂ, ಅವರೆಲ್ಲ ಮಾತಾಡ್ಸಿದ್ರು. ಆತಲ್ಲ ಬಿಡು, ಮತ್ತೇನು? ಕನಸು ಕನಸು, ಏನು? ಈ ಡ್ರೆಸ್ನಾಗ ಎಷ್ಟು ಸಕ್ಕತ್ತ ಕಾಣಿಸ್ತಾ ಇದೆಯಾ ಗೊತ್ತಾ? ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಅಷ್ಟೇ, ಇಷ್ಟು ಚಂದ ಕಾಣತಿ ಅಂತ ಹೇಳಿನಿ. ಈಗ ಅಷ್ಟೇ, ಈಗ ಸುಮ್ಮನೆ ಕಿರಿಕಿರಿ ಮಾಡಬೇಡ, ಹೋಗ್ರಿ. ನಮ್ಮ ಅತ್ತಿಗೆಮ್ಮರು ಈಗ ಬರ್ತಾರೆ, ಮತ್ತೆ ಇಲ್ಲೇ ಅದಾರ ಹೊರಗೆ. ಸರಿ ಆಯ್ತು ಬಿಡು, ಹೋಗ್ಲಿ. ಚೆನ್ನಾಗಿ ಡ್ರೆಸ್ ನೋಡಿ, ನಿಂಗೆ ಮ್ಯಾಚಿಂಗ್ ಇರಲಿ ಅಂತಲೇ ಹುಡುಕ್ದೆ ಡ್ರೆಸ್ಸೇ ಸಿಗಲಿಲ್ಲ ನಿನ್ನ ಮ್ಯಾಚಿಂಗು. ಸ್ವಲ್ಪ ವೇಲ್ ಅಷ್ಟೇ ಮ್ಯಾಚ್ ಆಕೈತಿ ನಿನ್ನ ಡ್ರೆಸ್ಸಿಗೆ. ನಿನ್ನ ಡ್ರೆಸ್ ಏನು ಮ್ಯಾಚಿಂಗ್ ಆಗಲ್ಲ ಅಲ್ಲ? ಇರಲಿ ಬಿಡ್ರಿ, ಮ್ಯಾಚ್ಗಿಂತ ಮಿಸ್ ಮ್ಯಾಚ್ನ ಈಗ ಎಲ್ಲರೂ ಇಷ್ಟಪಡ್ತಾರೆ. ಹೌದಲ್ಲ? ಅಪ್ಪ್ಯಾ, ಎಲ್ಲದಿಯೋ? ಅಯ್ಯೋ ದೇವ್ರೇ, ಇಷ್ಟು ದೊಡ್ಡ ಕಲ್ಯಾಣ ಮಂಟಪದಾಗ ಎಲ್ಲಿ ಹುಡುಕಬೇಕಪ್ಪ? ಜನ ತುಂಬ್ಯಾರ ಇಲ್ಲ. ಯಾ ಕಡೆ ಹೋದ್ನೋ ಏನೋ ಇವನು. ತಡಿ, ಗೆಳೆಯರ್ನಾರ ಕೇಳ್ತಾನೆ, ಏನೋ ಗೆಳೆಯರ ಗುಂಪಿನಾಗ ಕುಂತಿಂತಾನ ಏನೋ. ಅಯ್ಯೋ, ನಮ್ಮ ಹೋದ್ರಾತಾಳ, ಬರ್ತೀನಿ ರೀ. ಅಯ್ಯೋ, ಇವ್ರೇನೋ ಗಡಿಬಿಡಿ ಅಂತಾರೆ. ನನ್ನ ಹೆದರಿಕೆ ನನಗೆ. ಕರ್ಕೊಂಬರ್ರಿ, ಮದ್ಮಗಳ ಕರ್ಕೊಂಬರ್ರಿ. ಹಾಂ, ಕನಸು ಬಾ, ಸ್ಟೇಜಿಗೆ ಬಾ. ಎಲ್ಲರೂ ನಿನ್ನ ನೋಡಿ ಕಳೆದೋಗ್ಬಿಡ್ತಾರೆ ನೋಡಿ. ಇವ್ರಿನ್ನೂ ಬಂದೇ ಇಲ್ಲ. ಅಯ್ಯೋ, ಬರ್ತಾರೆ ಪುಣ್ಯತ್ಗಿತ್ತಿ, ಇವ್ರು ನಿನ್ ಬಿಟ್ಟಿಲ್ಲೋಕರ. ಅಯ್ಯ ದೇವ್ರೇ, ಹಣೆ ಬಾರ್ ಗಣೆ ಚೌತಿವ ಇವ. ಏನ ಇದು ಹುಡುಗಿ ಅರಿಬಿ? ರೀ ಶಂತಕರ, ಏನ್ರಿ ಇದು ನಿಮ್ಮ ಮಗಳ ಅರಿಬಿ? ಯಾಕೆ, ಏನಾತ್ರಿ? ನೀವ ಬಂದ್ರನ ಚಲೋ ಆತ. ಏನ್ರಿ ನಿಮ್ಮ ಮಗಳ ಅರಿಬಿ? ಚಂದ ಲಕ್ಷಣವಾಗಿ ಸೀರೆ ಉಟ್ಕೊಳ್ಳೋದು ಬಿಟ್ಟ. ಅಲ್ಲ, ಮೊದಲೇ ಹೇಳಿತ್ತಂತಲ್ರಿ, ಹುಡುಗನ ಹೂ ಅಂದಾನಂತ, ನೀ ಇದೇ ಡ್ರೆಸ್ ತಗೋ ಅಂತೇಳಿ ಅದಕ್ಕಾಕಿ ತಗೊಂಡಾಳ್ರಿ. ಅಲ್ಲ, ನೀವು ಜವಳಿ ಹಾಕ್ಸ್ಬೇಕಾರೆ ಇರ್ಲಿಲ್ಲನ್ರಿ, ಅಲ್ಲೇ ಇದ್ರಲ್ಲ ನೀವು. ಆಕೆ ತಗೊಂಡಿದ್ ನೋಡಿ ಚಂದ ಐತಂದ್ರಿ. ನನ್ನ ಕಣ್ಣಿಗೆ ಸೀರೆ ಕಣ್ಣಂಗೆ ಕಾಣ್ತು, ಈ ಥರ ಡ್ರೆಸ್ ಗತೆ ಕಂಡಿಲ್ಲ. ಏನದ ಸೇ ಹೊಂಕಳ ಪಕ್ಕಳ ಕಾಣಿಸ್ಕೊಂತ ಮಂದಿ ನಗುವಂಗ ಆ ಎದಿ ಮ್ಯಾಗ ನೋಡ್ರಿ ಓಡ್ನಿನ ಅದು ಬರೀ ಭುಜದ ಮ್ಯಾಗ ಹಾಕೊಂಡಾಳ. ಅದನ್ನ ಚಂದ ಹೊಚ್ಕೊಳಕ್ರ ಹೇಳ್ರಿ. ನೋಡ್ರಿ, ಅದು ಈಗಿನ ಫ್ಯಾಷನ್ ಅಂತ. ಆಮೇಲೆ ಇನ್ನೊಂದು ಹಂಗೆ ಅಸಹ್ಯ ಏನಾಗಿಲ್ಲ, ಅದು ಡ್ರೆಸ್ ಚಂದ ಆಗೈತಿ. ಅಲ್ಲ, ಅದ್ರ ಮೇಲೆ ಹಾಗೆ ಹಾಕೊಳ್ಳೋದಂತ್ರಿ. ಅದು ನಿಮ್ಮ ಮಗನ ಹೂ ಅಂದಿದ್ದಕ್ಕೆ ಹಾಕೊಂಡಾಡ್ರಿ ಆಕೆ. ಅವಂಗ ತಿಳಿಯಂಗಿಲ್ರಿ. ಸಣ್ಣ ಅವದಾನ, ನಿಮ್ಮ ಮಗಳಿಗೆ ಗೊತ್ತಾಗಲ್ಲ. ಅಯ್ಯೇ, ಇದು ಚಲೋ ಕತಿ ಹತ್ಬಿಡ್ರಿ. ಅಲ್ಲ, ನನ್ನ ಮಗ ಸಣ್ಣವ ತಿಳಿಯಂಗಿಲ್ಲ, ಈಕಿ ತಿಳಿಬಾರ್ದಂದ್ರೆ ಈಕೆ ಅವಂಗಿಂತ ದೊಡ್ಡಕೇನ್ರಿ? ಅವಂಗಿಂತ 4 ವರ್ಷ 5 ವರ್ಷ ಸಣ್ಣಕ್ರಿ ಈಕಿನು. ಏನೋ ಪ್ಯಾಷನ್ನು ಆಕಾರ. ಈಗ ನಾವು ನೀವು ಜಗಳ ಮಾಡಿದ್ರೆ ಏನು ಉಪಯೋಗ ಐತ್ರಿ? ಬೇಕಾದ್ರೆ ನಿಮ್ಮ ಮಗನ್ನ ಕರೆದು ಕೇಳ್ರಿ, ಅವ ಹಾಕೋ ಅಂದಲೇ ಆಕಿನೂ ಹಾಕ್ಕೊಂಡಾಳ. ಇದಕ್ಕಿದ್ದಂಗೆ ಸೀರೆ ಉಟ್ಕೊ ಅಂದ್ರೆ ಆಕಿ ಈ ಡ್ರೆಸ್ ಹೊಲಿಸ್ಕೊಂಡ್ಬಿಟ್ಟಾಳ. ಈಗ ಇದಕ್ಕಿದ್ದಂಗೆ ಸೀರೆ ಉಟ್ಕೊ ಅಂದ್ರೆ ಇಷ್ಟಕ್ಕೂ ಆಕೆ ಒಂದು ಹಂದಿದ್ದಂಗೆ ದಪ್ಪದಾಳನ್ರಿ. ಅಸೈ ಕಾಣಕ್ಕೆ ತೆಳುವಾಗ ನಾಯಿ ಬಡಿ ಕೋಲಿದ್ದಂಗೆ ಐತೆ ನನ್ನ ಮಗಳು. ಇಷ್ಟು ಚಂದ ಕಾಣಕತ್ತೈತಿ. ಈ ಡ್ರೆಸ್ಸಿಗೆ ನೀವು ಹಂಗಾಗೈತಿ ಹಿಂಗಾಗೈತೆ ಅಂದ್ರೆ ಹೆಂಗೆ ಹೇಳ್ರಿ? ಈಗ ನನ್ನ ಮಾತು ಏನೋ ನಡಿವಲ್ತು, ಮುಂದೆ ಹೆಂಗೋ ಏನೋ ದೇವರೇ ಪರಮಾತ್ಮನೇ ಕಾಪಾಡಬೇಕು ನೋಡ್ರಿ. ಇದು ಒಂದ್ಸಲ ಏನೋ ಸುಮ್ಮನಕ್ಕೇನಿ. ನಿಮ್ಮ ಮಗಳಿಗೆ ಚಂದ ಹೇಳಿ ಕಳಿಸ್ಬಿಡ್ರಿ. ನಮ್ಮ ಮನೆ ತುಂಬಿದ ಮನೆ, ಅಲ್ಲೇ ಹೆಂಗೆ ಸಂಪ್ರದಾಯಬದ್ಧವಾಗಿ ಚಂದಾಗಿ ಮಾನ ಮರ್ಯಾದೆಯಿಂದ ಎಲ್ಲ 4 ಮಂದಿಯರ ಗತೆ ಚಂದಾಗಿ ಅರ್ಬಿ ಉಟ್ಕೊಂಡು ಸೀರೆ ಉಟ್ಕೊಂಡು ಏನು ಇರಬೇಕು. ಆತ್ ತಗೋರಿ, ಮಾನ ಮರ್ಯಾದೆ ಇಲ್ದಂಗೆ ನಮ್ಮ ಮಗಳೇನು ನಡ್ಕೊಳಲ್ಲ. ಮಾನ ಮರ್ಯಾದೆ ಇದ್ದಕ್ಕೆ ಆಕಿನು ಏನ್ರಿ ಹಂಗೆ ಇರ್ತಾ ತಗೋರಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಮಗನ ಕಡೆ ಯಾವುದಕ್ಕೂ ಒಂದ್ಸಲ ನೀವು ಮಾತಾಡ್ಕೊಂಡು ತೀರ್ಮಾನ ತೊಗೊಳೋದು ಒಳ್ಳೇದಂತೆ ನಾನು. ಯಾಕಂದ್ರೆ ತಾಯಿ ಮಗನ ನಡಕ ನಿಮ್ಮಲ್ಲೇ ಏನು ಅಂದಾನ ಮಗ ಅನ್ನೋದು ತಾಯಿಗೆ ಗೊತ್ತಿಲ್ಲ, ತಾಯಿ ಏನು ಹೇಳಕತ್ತಾಳ ಅನ್ನೋದು ಮಗಗೆ ಗೊತ್ತಿಲ್ಲ ಅನ್ನೋದಾದ್ರೆ ಮುಂದೆ ನಮ್ಮ ಮಗಳಿಗೆ ಕಷ್ಟ ಆಕತಿ. ಯಾಕಂದ್ರೆ ನೀವು ಒಂದು ಹೇಳೋದು ಅವ ಒಂದು ಹೇಳೋದು, ಯಾರ ಮಾತು ಕೇಳಿ ಬಿಡಲಿ ಅನ್ನಂಗೆ ಆಗಿಬಿಡ್ತೈತ್ರಿ. ಅದಕ್ಕೆ ನಾ ಏನಂತೀನಿ, ನಿಮ್ಮ ಮೇಲೆ ಒಂದು ಹೊಂದಾಣಿಕೆ ಬರ್ರಿ, ಇಬ್ರು ಒಂದೇ ಥರ ಹೇಳ್ರಿ, ಅದನ್ನಂತ ನಡ್ಕೊಂಡು ಹೋಗ್ಕಾಳ. ಈಗ ಪಾಠ ಕಲಿಬೇಕಾಗೈತಿ.
ಊಟದ ವ್ಯವಸ್ಥೆ ನೋಡ್ಬೇಕು, ನನ್ನ ಕೆಲಸ ಅದಾವ ತಗೋರಿ. ನಮ್ಮ ಹುಡುಗನ ಕರೆದು ನಿಲ್ಸಕ್ಕೆ ಹೇಳ್ತೇನೆ. ಊರು ಬಿಡಾಡಿ ಹೇಳಿದೆ ಏನು ಬಗ್ಗು ಕೊಡ್ತಾ ಇವ ಇದು ಇದ್ರ ಮಸಡ್ಯಾಗ ನಮ್ಮ ಮಧ್ಯದಲ್ಲಿ ಇದು ಹಿಂಗೈತೆ ಅಂತ ಗೊತ್ತಿದ್ರೆ ತೆಲಿನಾರ ಕೆಡ್ಸ್ಕೊಳ್ಳೋದು ಬಿಡಾಕ್ ಬರ್ತಿತ್ತು. ಕನಸು ಅಂದಿದ್ದು ಬರಬರಿನೇ ಐತಿ ತಂಗೆವ. ಈಕಿ ಮಾತಾಡ್ಲಾರದ್ದ ಹೌದಿದೆ. ಅಯ್ಯೋ ಈಕಿ ಇಲ್ಲೇ ಹಿಂಗೆ ಮಾಡಿದ್ಲು ಛತ್ರದಾಗ, ಇನ್ನಲ್ಲಿ ಹೋಗಿ ನನ್ನ ಮಗಳಿಗೆ ಹೆಂಗೆ ಉರಿಸ್ಕೊಂತಾಳ ಏನವ. ಇರಲಿ ನಾನು ಕನಸುನ ಗಂಡನ ಕೂಟ ಮಾತಾಡ್ಬಿಡ್ತೇನೆ, ರಾಜನ ಕೂಟ ಅಂದ್ರೆ ಲೆಕ್ಕ ಹೊಂತತಿದ. ಅಕ್ಕ ಈಗ ಹೋಗ್ಲಿ ಬಿಡ, ಮದುವೆ ಆಗೋಲ್ತಕ್ಕ ಆಗೋದಾಗೈತಿ. ಏನು ಈ ರಿಸೆಪ್ಷನ್ ಎಲ್ಲ ಮುಗಿಲ್ಲ, ಆಮೇಲೆ ನೋಡೋಣ. ಹಿಂಗಿದ್ರು ಕಾಲ್ ತೊಳಿ ಶಾಸ್ತ್ರಕ್ಕೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಲ್ಲ, ಅವಾಗ ಕುಂದಿರ್ಸಿ ಮಾತಾಡಕ್ಕೆ ಬರ್ತೈತಿ. ಗಿರ್ಜಿ ಅಲ್ಲ ಪಾರಕ್ ಬಂದೇ ಇಲ್ಲಲ್ಲ? ಅಯ್ಯೋ ನೀವು ಬಂದೇ ಇಲ್ಲ ಅಂತೇಳಿ ನಮ್ಮ ಹುಡುಗಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲು ನೋಡ್ರಿ. ಅದು ದೋಸ್ತರು ಮಾತಾಡಕತ್ತಿದ್ರಿ, ಸ್ವಲ್ಪ ಮಾತಿನ ಲಕ್ಷ್ಯದಾಗ ನಿಂತ್ಬಿಟ್ಟಿದ್ದೆ. ಹೌದೇನ್ರಿ? ನೈಸ್ ಡ್ರೆಸ್, ನಿಮಗೂ ಡ್ರೆಸ್ ಭಾಳ ಚೆನ್ನಾಗಿ ಕಾಣಿಸ್ತೈತ್ರಿ. ಕನಸೂನ್ ಟೈಪ್ ಡ್ರೆಸ್ ಮ್ಯಾಚಿಂಗ್ ಹುಡುಕಿ ಸಾಕತ್ತ, ಶೇರ್ವಾನಿ ಸಿಗ್ಲೇ ಇಲ್ಲ ರೀ. ಹೌದಾ? ಆ ಹುಡುಗ ಯಾಕ ಮೈ ಬಿಸಿಯಾಗಿತ್ತ ಶಾಂತಕ್ಕ, ಅದಕ್ಕೆ ಪರಕ್ಕ ಮುಂಚೆ ದವಾಖಾನಿ ತೋರಿಸ್ಕೊಂಡ ಬರ್ತೇನೆ ಅಂತ ಹೇಳೋಗ್ಯಾಳ. ರೆಡಿ ಆಗಿದ್ಲ. ಹಂಗೆ ಬರ್ತದಾರ್ಯಾಗ ಹನುಮಾನ್ ಡಾಕ್ಟರ್ ಅದಾರಲ್ಲ, ಅವ್ರ ಕಡೆ ಒಂದು ಇಂಜೆಕ್ಷನ್ ಏನೋ ಮಾಡಿಸ್ಕೊಂತಾಳೋ ಏನೋ, ಏನು ಸಿರಪ್ ಬರ್ದಾರ್ದ. ಸಣ್ಣ ಮಕ್ಕಳಿಗೆ ಇಂಜೆಕ್ಷನ್ ಬರಂಗಿಲ್ಲಲ್ಲ, ಸಿರಪ್ಪ ಬರೀತಾರ ಏನೋ, ಅದನ್ನ ಮಾಡಿ ತೊಗೊಂಬರ್ತೇನೆ ಅಂತ ಹೇಳ. ಆದರೂ ಗಿರ್ಜಿ ಒಂದು ರೀತಿ ಹೇಳ್ಬೇಕಂದ್ರೆ ನಾನೇನು ಬೈತಾ ಇಲ್ಲ, ನಾನು ಹಿಂಗೆ ಯಾವತ್ತೂ ನಾ ಹಂಗೆ ಮಾತಾಡೋದಿಲ್ಲ. ಅಂದ್ರೆ ನಿನಗೆ ಕೇಳಾಕತ್ತೀನಿ ನಾನು. ಈಗ ಪಾರಕ್ಕಗೆ ವಯಸ್ಸಾಗೈತಿ ಪಾಪ, ಹಡದು ಹುಳಿ ಕಚ್ಚಿ ಏನೂ ಗೊತ್ತಿಲ್ಲ ಆಕಿಗೆ. ಈಗ ಕೂಸಿನ ಹೊಟ್ಟಸ್ತತಿ ಬಿಟ್ಟತಿ ಎಲ್ಲ ಜಪಾನ್ ಜತ್ನ, ಅದು ಹೆಂಗೆ ಮಾಡ್ತಾಳೆ ಏನೋ ಪಾಪಪ್ಪ. ಶಾಂತಕ್ಕ ಒಂದು ಮಾತು ಹೇಳಿ, ದಿಕ್ಕಿಲ್ದವ್ರಿಗೆ ದೇವ್ರಾಗ ದಿಕ್ಕ. ಏನು ಅಕ್ಕತ್ತು ಎಲ್ಲ ತಾನೇ ಆಕೈತಿ. ಅತ್ತೇರ ರತ್ನಾಕ್ಕ ಇಲ್ಲದ್ಲು ನನಗೆ ಗೊತ್ತಿಲ್ವಾ? ಈಗ ಹುಡುಗರು ನೋಡ್ತೇನೆ ಅಂತ ಹೊಂಟಿದ್ಲು ನೋಡಕ್ಕೆ. ಏನು ಬಾಗಲಾಗ ಏನಾರು ಯಾರ್ದಾರು ಕೊಟ್ಟು ಮಾತು ಹಚ್ಕೊಂಡು ನಿಂತಾಳ, ನಾವು ಒದ್ರಕ್ಕಿ ನೋಟಿಲ್ಲ. ಒಳಗೆ ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಹುಡುಗರು ಮದ್ಮಕ್ಕಳು ತಂದು ನಿಲ್ಸೈತಿ. ಹಾರ ಇಲ್ಲ ಅವ್ರು ಹಾಕೊಳ್ಳುವ ಒಳಗೈತ್ರಿ ಅತ್ತೀರ ಚೀಲ, ಮೊದಲು ತಂದು ಕೊಡು. ಮತ್ತು ಅವ್ರವು ನೋಡಿ ಅದಕ್ಕೂ ಹೊಯ್ಕೋತಾಳ, ಮನ್ಮಕ್ಳಿಗೆ ಹಾರ ಕೊಟ್ಟಿಲ್ಲ ಅಂತೇಳಿ. ಹೋಗಿ ಮೊದಲು ತುಂಬ ಚೀಲ. ಶಾಂತಕ್ಕ ನಿನ್ನ ಮಗಳಲ್ಲೇ ಕಾಣವಳ್ಳಲ್ಲ? ಹೌದಲ್ಲ, ತಡಿವಾಕಿ ನಿನ್ನಿಂದನೂ ನನಗೆ ಸೀರೆ ಚಂದಿಲ್ಲ, ನೀವು ಚಂದ ತಂದಿಲ್ಲ ಅಂತೇಳಿ ಒಂದು ಅತಿ ಜಗಳ ಮಾಡಾಕತ್ತಾಳ. ಉಟ್ಕೊಂಡಾಳು ಹಳೆ ಸೀರೆ ನಿಂತಾಳ ಗೊತ್ತಿಲ್ಲ. ಮೊದಲು ನೋಡ್ತಾನೆ ತಡಿ. ಅಯ್ಯೋ ದೇವ್ರೆ, ಈ ಗಡಿ ಬಿಡಿ ಒಳಗೆ ನಮ್ಮ ಮತ್ತೆ ಏನಾರ ಬಂದಿದ್ಲಂದ್ರೆ ಇವ್ರು ಹುಚ್ಚಿಡಿಸಿ ಕೈ ಬಿಡ್ತಿದ್ಲು. ಹಿಂಗೆ ನೋಡ್ರಿ, ಇನ್ನೂ ದೊಡ್ಡ ಅವಾಂತರ ಆಗೋದೈತಿ, ಮುಂದುವರಿತೈತಿ ನೋಡ್ರಿ. ಎಂಜಾಯ್ ಮಾಡ್ರಿ, ಖುಷಿ ಪಡ್ರಿ. ಹಾಗೆ ಈ ವಿಡಿಯೋನ ಯಥೇಚ್ಛವಾಗಿ ಲೈಕ್ ಮಾಡಿರಿ. ದಯವಿಟ್ಟು ಈ ಚಾನಲ್ನಾಗ ವಿಡಿಯೋಸ್ ಬರ್ತಿರ್ತಾವೆ, ಬೇರೆ ಚಾನಲ್ನಾಗ ಹೋದಷ್ಟು ವ್ಯೂಸ್ ಇದ್ರಾಗ ಹೋಗೋದಿಲ್ಲ. ದಯವಿಟ್ಟು ಇದಕ್ಕೂ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ವ್ಯೂಸ್ ಜಾಸ್ತಿ ಹೋದಷ್ಟು ವಿಡಿಯೋ ಹಾಕೋಕ್ಕೂ ಖುಷಿ ಆಕೈತಿ, ನಮಗೂ ಒಂದು ಮೋಟಿವೇಶನ್ ಸಿಗ್ತೈತಿ. ಹಾಗೆ ಇದರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ.